डेढ़ सौ बंद है आपके पास नंबर है एक नंबर पर डायल करना ओके भैया ಇದು ಬಂದವರು ಇವಾಗ ತಾನೆ ಸೊ ವಿ ಆರ್ ಆಲ್ ಸೆಟ್ ಬೈಕ್ ಇಸ್ ಲೋಡೆಡ್ ಆ್ಯಂಡ್ ವಿ ಆರ್ ಲಿವಿಂಗ್ ಫ್ರಮ್ ದಿಸ್ ಹೋಟೆಲ್ ಈ ಹೋಟೆಲ್ ಹೆಸರು ಮಾಡ್ತಾ ಹೋಗ್ತೀನಿ ಗುರು ಸೊ ದಿಸ್ ಇಸ್ ದ ಹೋಟೆಲ್ ಗೈಸ್ ರತ್ನ ಲಿಂಗ್ಡನ್ ಪ್ರವಾತಿ ಹೋಟೆಲ್ ರತ್ನ ಜ್ಯೋತಿ ಇಲ್ಲ 2 ದಿನ ಇದ್ದೆ ನಾನು ಇನ್ ಕಾಠ್ಮಂಡು pretty good place they have good parking space food also available I stayed in this room 1200 Nepali rupees so today is day 8 in Nepal and today is the day I am returning to India ಸಾಕಾಯಿತು ಇನ್ನೇನು ನೋಡೋಕ್ಕಿಲ್ಲ ಬೇರೆ ಎಲ್ಲ it takes multiple days to reach there and there are multiple days to go there so ಅಷ್ಟೊಂದು ಟೈಮ್ ಇಲ್ಲ ನಮ್ಮ ಹತ್ರ so this will be the end of our next stop Nepal adventure series and I'll be leaving from Nepal guys flag ಇದೆ ನೋಡಿ ಮ್ರೇಜ್ ಶಿಶಿ ಎಲ್ಲ ರೆಡಿಯಾಗಿದ್ದಾನೆ ನನ್ನ ಟೈರಲ್ಲಿ ಸ್ವಲ್ಪ ಇದಾಗಿತ್ತು ನೋಡಿದೆ ಅದು ನೋಡಿ ಇದು ಟೈರ್ ಸ್ವಲ್ಪ ಒದೆ ತಿಂದಿದೆ ಸೊ ಹೋಪ್ಫುಲಿ ಇಟ್ಸ್ ನಥಿಂಗ್ ಬಿಗ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೋ ಬ್ಯಾಕ್ ಹೋಮ್ ವಿತೌಟ್ ಎನಿ ಇಶ್ಯೂಸ್ bye. Okay guys, welcome back to my channel. This is Smoke and you're watching Smoke Vlogs. This is day 8 of our adventurous ride in Nepal. I'm calling it Next Stop Nepal Adventure Series. So today is day 8 and I'm heading back to Raxaul. And from Raxaul I'm entering back to India. There's been one adventurous ride in Nepal. Did all the off-roading in Lower Mustang, Manang, ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ನುಗ್ಸ್ಬಿಟ್ಟಿದ್ದೀನಿ ಗಾಡಿನ ಸೊ ಇವಾಗ ಬೇರೆ ಅಂದರೆ ತಿಲಿಚೋ ಲೇಕ್ ನಮ್ಮ ಪ್ಲ್ಯಾನಲ್ಲಿತ್ತು ಬಟ್ ತಿಲಿಚೋ ಲೇಕ್ ಅಗೇನ್ ನೀಡ್ಸ್ 2-3 days ಟು ಕಂಪ್ಲೀಟ್ ಆ್ಯಂಡ್ ಸಂದಾಕ್ಪುರ್ ಆಲ್ಸೋ ಇಸ್ ಇನ್ ದ ಬಾರ್ಡರ್ ಅಲ್ಲಿ ಹೋಗೋಕ್ಕೆ 1-2 ದಿನ ಬೇಕು ಆಮೇಲೆ ಅಲ್ಲೋಗಿ ಮಾಡೋಕ್ಕೇನೋ ಒಂದಿನ ರಿಟರ್ನ್ ಬರೋಕ್ಕೆ ಒಂದಿನ ಸೊ ದಟ್ ಕೈಂಡ್ ಆಫ್ ಟೈಮ್ ಫ್ರೇಮ್ ಐ ಡೋಂಟ್ ಹ್ಯಾವ್ ಸೊ ಏನು ಮಾಡೋದು ಇಟ್ ವಾಸ್ ಅ ಗುಡ್ ಟ್ರಿಪ್ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ಇಟ್ ಟೂ ಮಚ್ ಆ್ಯಂಡ್ ಮೇಕ್ ಇಟ್ ವರ್ಷ ಅಂತ ಹೇಳ್ಕೊಂಡು ಹೋಪ್ಫುಲಿ ರೀಚ್ ಬ್ಯಾಂಗ್ಳೂರ್ ಬೈ ಸಂಡೇ ಬಟ್ ದಟ್ ವಿಲ್ ರಿಕ್ವೈರ್ 1000 kilometers ಆಫ್ ರೈಡಿಂಗ್ ಲೆಟ್ಸ್ ಸಿ ಹೌ ಇಟ್ ಗೋಸ್ ಸೊ ದ ಟೈಮ್ ಇಸ್ 6 o'clock ಬಿಡೋಣ ಅಂದ್ಕೊಂಡೆ ನಮ್ಮ ಭಯ್ಯ ಎದ್ದು ಬರೋಕ್ಕೆ ಲೇಟ್ ಮಾಡಿಬಿಟ್ರು ಸ್ವಲ್ಪ ಬಟ್ ಇಟ್ಸ್ ಫೈನ್ 6-8 ಆ್ಯಂಡ್ ದ ವೆದರ್ ಇಸ್ ಐ ಥಿಂಕ್ 16 degrees ಇನ್ ಕಾಠ್ಮಂಡು ರೈಟ್ ನಾವು ಬೆಳಗ್ಗೆ ನೋಡಿದೆ ಇದು ಬೇರೆ ಗುರು ಅವಾಗ ರೈಟ್ ಹೊಡಿತಾ ಇರುತ್ತೆ ಈ ಹೈವೇ ಎಲ್ಲ 50 ಮೇಲೆ ಹೋಗೋಂಗಿಲ್ಲ ದಟ್ ಇಸ್ ದ ಸ್ಪೀಡ್ ಲಿಮಿಟ್ ಇಯರ್ ಸೊ ಐಡಿಯಾ ಇಸ್ ಟು ಗೋ ಟು ರಕ್ಸೌಲಿಂದ ಎಂಟರ್ ಆಗಿ ದೆನ್ ಗೋಯಿಂಗ್ ಇಂಡಿಯಾಗೆ ಎಂಟರ್ ಆಗ್ತೀವಿ ಐ ಎಂಟರ್ಡ್ ಫ್ರಮ್ ಸೊನಾಲಿ ಸೊ ಐಮ್ ಎಕ್ಸಿಟಿಂಗ್ ಫ್ರಮ್ ರಕ್ಸೌಲ್ ಸೊನಾಲಿಯಿಂದ ಬಂದರೆ ನೀವು ಗೋ ಟು ಪೋಖ್ರಾ ಇಲ್ಲಿಂದ ಹೋದರೆ ಅಂದರೆ ಇಲ್ಲಿಂದ ಎಂಟರ್ ಆದರೆ ನೀವು ಕಾಠ್ಮಂಡುಗೆ ಬರ್ತೀರ ಬೆಳಿಗ್ಗೆ ಒಂದು ಟೀ ಹಾಕೊಂಡಿರೋ ಚೆನ್ನಾಗಿರೋದು ಗೈಸ್ ನಮ್ಮ ಪ್ರೀವಿಯಸ್ ವೀಡಿಯೋ ಎಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬಂದ್ಬಿಡಿ ಫುಲ್ ಆಫ್ ರೋಡು ಆಫ್ ಬೀಟ್ ಲೊಕೇಶನ್ಸೇ ನೇಪಾಲ್ ಐ ಆಮ್ ಡೂಯಿಂಗ್ ಇಟ್ ಸೋಲೋ ಗೈಸ್ ಯಾರಿಗೂ ವೆಯ್ಟ್ ಮಾಡಿಲ್ಲ ಯಾರಿಗೂ ಕೇಳಿಲ್ಲ ಲೀವ್ ಸಿಕ್ತು ಗಾಡಿ ತೊಗೊಂಡು ಡಿಸಿಷನ್ ತೊಗೊಂಡು ಹೊರಟ್ಬಿಟ್ಟೆ ನಾನು ಆರಾಮಾಗಿ ಇಲ್ಲಿ ಬಂದು ದಿಸ್ ಇಸ್ 8th day ಇನ್ ನೆಪಾಲ್ ಪ್ರಿಟಿ ಫ್ರೆಂಡ್ಲಿ ಪೀಪಲ್ ಅಮೇಝಿಂಗ್ ಲ್ಯಾಂಡ್ಸ್ಕೇಪ್ಸ್ ಅಮೇಝಿಂಗ್ ಟರೈನ್ಸ್ ಫಾರ್ ಅನ್ ಆಫ್ ರೋಡರ್ ಸೊ ಐ ಎಂಜಾಯ್ಡ್ ನೆಪಾಲ್ ಪ್ರಿಟಿ ಗುಡ್ ನನಗಂತೂ ಸಖತ್ ಇಷ್ಟ ಆಯಿತು ಇನ್ನೂ ಎಷ್ಟೋ ಜಾಗ ಇದೆ ಲೈಕ್ ಸಂದಾಪು ಇದೆ ತಿಲಿಚೋ ಲೇಕ್ ಟ್ರೆಕ್ ಇದೆ ಇನ್ನು ಆ ಕಡೆ ಈ ಕಡೆ ಎಲ್ಲ ತುಂಬ ಇದೆ ಈ ಮನಕಾಮ್ನ ಟ್ರಯಲ್ ಮಾಡಿಲ್ಲ ಸೊ ಅದೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಅಪ್ಪರ್ ಮುಸ್ತಾಂಗು ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನೆಲ್ಲ ಕವರ್ ಮಾಡಿಕೊಂಡು ಅಪ್ಪರ್ ಮುಸ್ತಾಂಗು ಮಾಡಬೇಕು ದಟ್ ಈಸ್ ಅ ಪ್ಲ್ಯಾನ್ ದಿಸ್ ಇಸ್ ಆ್ಯಕ್ಚುಲಿ ಸಮ್ಮರ್ ಸೀಸನ್ ನಾನು ಬಂದಿರೋದು ಮಾರ್ಚಲ್ಲಿ ಬಟ್ ಇಟ್ ವಾಸ್ ಸ್ಟಿಲ್ ರೈನಿಂಗ್ ಇಯರ್ ಲೈಕ್ ಕ್ರೇಜಿ ಫಾರ್ 2 days ಅದೇನೋ ನಾವು ಬಂದಿದ್ದ ತಕ್ಷಣ ಮಳೆ ಬಂತು ನಾವು ಬಂದಿದ್ದಕ್ಕೆ ಬಂತು ಅಂತ ಏನಿಲ್ಲ ಬಟ್ ಕೋಇನ್ಸಿಡೆನ್ಸ್ ಮ್ಯಾನ್ ಐ ಆಮ್ ನಾಟ್ ಸೇಯಿಂಗ್ ಇಟ್ ಡಿಡ್ ಹ್ಯಾಪನ್ ಈದರ್ ಸೊ ಓಕೆ ಹೋಪ್ಫುಲಿ ವಿ ಬ್ರಿಂಗ್ ದ ರೈನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ಪಾಪ ನೀರಿಲ್ಲ ಮಳೆ ಬಂದರೆ ಚೆನ್ನಾಗಿರುತ್ತೆ ನೋಡೋಣ ನಾನು ರೀಚ್ ಆದಂಗೆ ಮಳೆ ಬಂದರೆ ಚೆನ್ನಾಗಿರುತ್ತೆ
ಇಲ್ಲಿ ಒಂದು ಅಬ್ಸರ್ವ್ ಮಾಡಿರೋದೇನು ಅಂದರೆ ಜೀಬ್ರಾ ಕ್ರಾಸಿಂಗ್ ಇರುತ್ತೆ ಹೈವೇದಲ್ಲೂ ಅಷ್ಟೇ. ಜೀಬ್ರಾ ಕ್ರಾಸಿಂಗಲ್ಲಿ ಅವ್ರು ಇಷ್ಟ ಬಂದಂಗೆ ಕ್ರಾಸ್ ಮಾಡ್ತಾರೆ. ನೀವು ಯಾರು ಎಷ್ಟು ಫಾಸ್ಟಾಗಿ ಬರಲಿ ಏನು ಬರಲಿ, ನಾವು ಸ್ಲೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದೇನೋ ರೂಲಾ ಏನೋ ಗೊತ್ತಿಲ್ಲ ಇಲ್ಲಿ. ಬಟ್ ಜೀಬ್ರಾ ಕ್ರಾಸಿಂಗಲ್ಲಿ ಐ ಥಿಂಕ್ ದೇ ಕ್ಯಾನ್ ಈಸಿಲಿ ಗೋ ಆನ್ ಕಮ್. ವಿ ಡೋಂಟ್ ನೀಡ್ ಪೆಟ್ರೋಲ್. 143 ಕಿಲೋಮೀಟರ್ಸ್, ಒಂದು 200 ತೋರಿಸ್ತದೆ ರೇಂಜು. ಇಂಡಿಯಾ ಎಂಟ್ರ್ ಆದಮೇಲೆ ಹಾಕ್ಸ್ಕೊಳ್ಳೋಣ. ಸ್ವಲ್ಪ ಇನ್ನೂ ಒಂದು 2000 ಏನೋ ಚೇಂಜ್ ನೆಪಾಲಿ ರುಪೀಸ್ ಮಿಕ್ಕಿದೆ. ಬಟ್ ಪರವಾಗಿಲ್ಲ, ಇರಲಿ. ಅದು ಬಡ್ಜೆಟ್ ವಾಸ್ ಪ್ರಿಟಿ ಸ್ಪಾಟ್ ಆನ್ ಅಂತ ಹೇಳ್ಬೋದು. ಪ್ರಿಟಿ ಅಕ್ಯುರೇಟ್, ನಾಟ್ ಸ್ಪಾಟ್ ಆನ್, ಪ್ರಿಟಿ ಅಕ್ಯುರೇಟ್. ನಾನು ಒಂದು ಬಫರ್ ಒಂದು 2000 ಇಟ್ಕೊಂಡಿರೋಣ ಅಂತ ಇಟ್ಕೊಂಡಿದ್ದೆ. ಇಟ್ ವಾಸ್ ಹಂಗೆ ಬಂದಿದೆ ಇವಾಗ. ನಿನ್ನೆ ಇಲ್ಲೇ ಎಲ್ಲೋ ಪೊಲೀಸರು ಹಿಡ್ಕೊಂಡು ಬಾಬಾ ಒಳ್ಳೆಯವ್ರಿಗೂ ಅವ್ರು ಹೇಳಿದ್ರು, ಇಲ್ಲಿ 50 ರೂಲ್ ಇದೆ, ಎಲ್ಲರಿಗೂ ರೂಲ್ಸ್ ಎಲ್ಲರಿಗೂ ಒಂದೇ, ನೀವು ಫಾರಿನರ್ ಆಗಿದ್ರು ಅಷ್ಟೇ. ಸೊ ಇವಾಗ ನಿಮ್ಗೆ ಗೊತ್ತಿಲ್ಲ ಅಂತ ಬಿಡ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಹೋಗಿ ಅಂತ. ಓಕೆ ಬ್ರೋ, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂದ್ಬಿಟ್ಟು ಕೊಟ್ಬಿಟ್ಟೆ ನಾನು. ವೆರಿ ಗುಡ್ ಪೊಲೀಸ್ ಮ್ಯಾನ್. ಬಟ್ ಐ ಹಿಯರ್ ಕಾಂಟ್ರಾಸ್ಟಿಂಗ್ ಸ್ಟಫ್ ಫ್ರಮ್ ಅದರ್ಸ್. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಇಟ್ ವಾಸಂಟ್ ಬ್ಯಾಡ್ ಎಕ್ಸ್ಪೆಕ್ಟ್ ಫಾರ್ ದಟ್ ಥಿಂಗ್. ನೇಪಾಲ್ ಚೈನಾ ಬಾರ್ಡರ್, ಅಲ್ಲಿ ನನ್ನ ಮಕ್ಕಳು ಇಂಡಿಯನ್ ನಾಟ್ ಅಲೌಡ್ ಅಂದ್ಬಿಟ್ಟ. ಅದು ಬಿಟ್ಟರೆ ಇನ್ನೇನಿಲ್ಲ. ದಟ್ ವಾಸ್ ಎಕ್ಸ್ಪೆಕ್ಟೆಡ್. ಏನಪ್ಪ ಇದು, ಯಾಕಪ್ಪ ಇದು ಇಲ್ಲೆಲ್ಲ ತೋರಿಸ್ತಾ ಇದೆ. I had to take a right or somewhere. I had to take a right somewhere, bro. Guys, early morning twisties. Look at that. Look at the road we have to take. ಇದೆ ನೋಡಿದ್ರಾ? This road is much better than, I mean, is it too soon to say this road is much better than the Sonali side? ಇಲ್ಲಿವರೆಗೂ ಏನೋ looks better. Look at that. Holy. ಚೆಂದಿಯಾಗಿದೆ ಗುರು, ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ಈ ಲೈಫು ರೈಡ್ ಮಾಡು, ಬೆಳಗ್ಗೆ ಎದ್ದು ರೈಡ್ ಮಾಡು, ನಿದ್ದೆ ಮಾಡು, ಎದ್ದೇಳು, ರೈಡ್ ಮಾಡು. Imagine riding this road for work every day. This is fine, but ನಿನ್ನೆ ಅಂತೂ ಆ ಪೋಖರಾಯಿಂದ ಕಾಟ್ಮಂಡು ರೂಟ್ ಇದೆಯಲ್ಲ, ದೇವುಡ. Sun is coming up. My hands are freezing now. Winter gloves ಇದೆ, but I don't use it because I don't get that feel. ಒಳ್ಳೆ ರೋಡ್ ತೊಗೊಂಡ್ಬಿಟ್ಟ ಶಿಷ್ಯ. ಬರೀ ದುರ್ಘಟನಾ ಏನೋ ಕ್ಷೇತ್ರ ಅಂತ ಹಾಕಿದ್ದ, ಅಲ್ಲಿ ಆಕ್ಸಿಡೆಂಟ್ ಝೋನ್. Guys, look at the route we have to take. ಹಂಗೆ ಹೋಗ್ಬೇಕು ನಾವು. And it's all off-road.
ಈ ರೂಟಲ್ಲಿ ಟ್ರಕ್ಗಳಲ್ಲಿ ಬರಬೇಕಲ್ಲ, ಅದೇ ಈ ಡ್ರೈವರ್ಸ್ಗಳು ಆಪೋಸಿಟಲ್ಲಿ ಬಂದರೆ ರಿವರ್ಸ್ ಮಾಡಿ ಸೈಡ್ಗೆ ಹಾಕೊಂಡು ಎಡ್ಜ್ ಆಫ್ ದ ಕ್ಲಿಫ್. ಆಯ್ತು ನೋಡಿ ಹೆಂಗಿದೆ ರೂಟು, ಚೆನ್ನಾಗಿದೆ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟೆ ಗುರು. ಆವಾಗಲೇ ತುಂಬ ಬೇಗ ಹೇಳ್ಬಿಟ್ಟೆ ಚೆನ್ನಾಗಿತ್ತು ಅಂತ ರೂಟು. ಈ ಕೊಚ್ಚೆಯಲ್ಲಿ ಓಡ್ಸ್ಕೊಂಡು ಹೋಗಲ್ಲ ಅಪ್ಪ ದೇವ್ರೇ. ಕಾಲಿಗೆಲ್ಲ ಹಿಡ್ದೆ ಹೋಗೋಕ್ಕಾಗದ ನೋಡ್ತೀನಿ. ಹಾಂ ಮುಗಿತಾನೆ ಇಲ್ವಲ್ಲಪ್ಪ ಇದು. ಆಂಟಿಗಳು ಬೇರೆ let's stand and see if it ನನ್ನ ಊರೇ ಬರ್ತದೆ. ಏನೋ ಇದು ರೋದನೆ ತೇರಿಕೆ. ಏಯ್ ಬಂಡ್ರೋ ಬೇಗ. ಒಳ್ಳೆ ರೋಡ್ ಹಿಡ್ಕೊಂಬಿಟ್ಟಿ ನಾನು. ಸ್ಟ್ಯಾಂಡಿಂಗ್ ಇಸ್ ಈಸಿ ಗೈಸ್. ಅದೇನಂದ್ರೆ ಟ್ರಾಫಿಕಲ್ಲಿ ಏನು ಮಾಡೋದು ಅದೇ. ಗೈಸ್ ರಕ್ಸಾಲ್ಗೆ ಇನ್ನೂ 44 ಕಿಲೋಮೀಟರ್ಸ್ ಇದೆ. ಟ್ವಿಸ್ಟೀಸ್ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಏನೋ ಜಂಗಲ್ ಥರ ಬಂದಿದೆ ನೋಡಿ ಹೆಂಗಿದೆ ರೂಟು. ಐ ಥಿಂಕ್ ದಿಸ್ ಈಸ್ ಅ ಬೆಟರ್ ರೂಟ್ ಟು ಎಂಟರ್ ಕಾಠ್ಮಂಡು ಅನ್ಸುತ್ತೆ. ದಿಸ್ ರೂಟ್ ಇಸ್ ಬೆಟರ್ ದ್ಯಾನ್
ಸೊನಾಲಿ ಟು ಪೋಖ್ರಾ. ಸ್ವಲ್ಪ ಬಿಸಿಲು ಬರ್ತದೆ ಇವಾಗ. 8:30 ಆಗ್ತಾ ಬಂತು. ಎಲ್ಲ ನಿಲ್ಲಿಸಿ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಬಿಕಾಸ್ ಟುಡೇ ಇಸ್ ಅ ಲಾಂಗ್ ಡೇ ಗೈಸ್. ಟುಡೇ ಇಸ್ ಅ ಲಾಂಗ್ ಡೇ. ದ ಪ್ಲ್ಯಾನ್ ಇಸ್ ಟು ರೀಚ್ ನಾಗ್ಪುರ್. ನೋಡೋಣ ಇವಾಗ ನಾಗ್ಪುರ್ಗೆ ಆಗುತ್ತಾ ಅಂತ. ಇಲ್ಲ ಎಲ್ಲ ತಿನ್ಕೊಂಡು ಹೋಗೋಣ ಅಂದರೆ ಏನೈತೆ ಅಂತ ಗೊತ್ತಾಗ್ತದೆ. ಅಷ್ಟೇ ಇಲ್ಲ ಏನೋ ತಿನ್ಕೊಂಡು ಏನು ಶಿಷ್ಯ ಹೆಂಗೆ ಗುರಾಯಿಸ್ತಾವನೆ. ತಾಪ ಅಯ್ಯೋ ಯಮ್ಮ ಬಾಬಾ. ಆಮ್ಲೆಗುಂಜ್ ಬ್ರಿಡ್ಜ್. ದಿಸ್ ಇಸ್ ಅ ಬ್ರೇಕ್ಫಾಸ್ಟ್ ಫಾರ್ ಟುಡೇ ಗೈಸ್. ಚೆನ್ನ ಆ್ಯಂಡ್ ಎಗ್ ಮತ್ತೊಂದು ಬ್ಲ್ಯಾಕ್ ಟೀ. 40 ಕಿಲೋಮೀಟರ್ಸ್ ಇದೆ ಟು ದ ಬಾರ್ಡರ್. ಅದಕ್ಕೆ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅನಿಸಿ. A few moments later. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆನ್ನ, ಒಂದು ಎಗ್ಗು, ಬ್ಲ್ಯಾಕ್ ಟೀ ಮತ್ತು ಅದು ಯಾವುದೋ ರೆಡ್ ಬುಲ್ ಗುರು. ಇಲ್ಲಿ ಲೋಕಲ್ ರೆಡ್ ಬುಲ್ ಅದು ಅಲ್ಲಿದೆ ನೋಡಿ ರೆಡ್ ಬುಲ್. ಅದು ಅದನ್ನು ಕುಡ್ಕೊಂಡು ವಿ ಆರ್ ಲಿವಿಂಗ್ ಟು ದ ಬಾರ್ಡರ್. 43 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಗೋ. Today's plan is to reach Nagpur. That is over 1000 kilometers. Let's see how it goes. ಸೊ ಈ ಟ್ರಿಪ್ ಇನ್ನು ಹೆವಿ ಟ್ರಿಪ್ಪು ಬಾಯ್ಸ್. ಸಡನ್ನಾಗಿ ಒಂದು 2 ವೀಕ್ಸ್ ಮುಂಚೆ ಪ್ಲ್ಯಾನ್ ಮಾಡಿದೆ. ಲೀವ್ ಇದೆಯಲ್ಲ ಅಂದ್ಬಿಟ್ಟು. ಲೀವ್ ಒಬ್ಬರು ಆಯಿತು. ಸುಮ್ಮನೆ ಒಂದು 2-3 ಐಟಮ್ ತೊಗೊಂಡೆ. ಆಫ್ ಬಟ್ ನಾನು ಹೊಟ್ಟು ಬಂದ್ಬಿಟ್ಟೆ. ಅದಕ್ಕೆ ಕಿಲೋಮೀಟ್ರ್ ಇದೆ. ಡ್ರೋನ್ ಅಲ್ಲೆಲ್ಲ ಬಚ್ಚಿಟ್ಟಿದ್ದೀನಿ. ಲೆಟ್ಸ್ ಸಿ ಇಫ್ ವಿ ಕ್ಯಾನ್ ಗೆಟ್ ಇಟ್ ಪಾಸ್ ದ ಬಾರ್ಡರ್. ಹೆಂಗುರು ಬಿಟ್ಬಿಟ್ಟು ಹೋಗೋದು ಕಷ್ಟ ಗುರು. ಹೆವಿ ಕಷ್ಟ ಇದೆ ಗುರು. ಸೊ ಐ ಥಿಂಕ್ ವಿ ಆರ್ ಇನ್ ರಕ್ಸಾಲ್. ಇಲ್ಲಿ ನೋಡಿ ರೆಸಾರ್ಟ್ದಾಗಿದೆ ಎಂಟ್ರೆನ್ಸ್. ಸ್ಟಾಪ್ ಹ್ಯೂಮನ್ ಟ್ರಾಫಿಕಿಂಗ್. ಇದು ಬೇರೆ ನಡೆಯುತ್ತಾ ಇಲ್ಲಿ. ಚೆನ್ನಿ ಜಮಾ ನೋಡಿ. ಇಂಡಿಯಾ ನೇಪಾಲ್ ಹ್ಯಾಂಡ್ ಶೇಕ್ ಚೆನ್ನಾಗಿ ಮಾಡೋರು. ಏನು ಗುರು ಇಲ್ಲಿ ರಶ್ಶು ಏನೋ ಮಾಡ್ತಾವ್ರೆ ಜನ. Centra. Goodbye Nepal. Until next time. ಇಲ್ಲ ಮುಂಚೆನೇ ಹೇಳ್ಬಿಟ್ನಾ. Hello India. Hey India. ಓ ಇದೇನೋ ಇದು ಬರ್ತಾ ಇದೆ ಅವರು. ಟ್ರೈನ್ ಬರ್ತಾ ಇದೆ ಅನಿಸುತ್ತೆ. ಜನ उधर से उधर से उधर से उधर से ठीक है भाई थैंक यू आंटी ಸ್ವಲ್ಪ ಈ ಕಡೆ ಬನ್ನಿ ಆಂಟಿ ಬರಲ್ಲ ಆಂಟಿ ನೋಡ್ದಾ ಈ ಥರ ಫ್ರೆಂಡ್ಲಿ ಆಗಿರಬೇಕು ಜನ
ಆವಾಗಲೇ ಅವರು ಜಾಗದ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಮತ್ತು ಎಲೆಕ್ಟ್ರಿಕಲ್ ಗಾಡಿಗಳು ತೊಗೊಂಬಂದ್ಬಿಟ್ಟು ಒಳ್ಳೆ ರೋದನೆ ಗುರಿ ಇವತ್ತು. ಬಂದ್ಬಿಡು ಗುರು, ಒಂದು ನಿಮಿಷ. ಈ ಕಡೆ ಬಾರ್ಡ್ರ್ ಚೆಕಿಂಗ್ ಎಲ್ಲ ಏನಿಲ್ವಾ? ಸುಮ್ಮನೆ ಓಡ್ತಾ ಇರೋದು ಒಳಗಡೆ. ಏನು ಗುರು ಜನ ಇಲ್ಲಿ. ಹೋಗಲೇ ಇಷ್ಟ. ಇಂಡಿಯಾ ಅಂತ ಬಂದಿದ ತಕ್ಷಣ ನಂಗೆ ಜ್ಞಾಪಕ ಆಗ್ತದೆ ನೋಡ್ರ. ಎಷ್ಟೊತ್ತು ಖಾಲಿ ಹೊಡಿತಾ ಇದ್ದೆ ರೋಡಾಗಲ್ಲ. ನಮ್ಮವರೇ ಏನಂತೀರಾ? ಎಲ್ಲ ನುಗ್ತಾ ಇದ್ದೀರಲ್ಲ. ಮುಖಲ್ಲಿ ನೋಡು, ಏನು ದಿಲ್ದಾರಾಗ ಆಪೋಸಿಟಲ್ಲಿ ಬರ್ತಾವ್ರೆ. ಏನಿಗೂ ರೆಕಾರ್ಡ್ ಮಾಡ್ಕೊಂಡೆ ಹೋಗೋಣ ಗುರು ಈ ಜಾಗನ. ನಾನು ಅಡ್ಡ ಬಂದು ಬೀಳಂಗೆ ಅವನೇ ಅಲ್ಲಿ. ಅರೆ ಹಂಗಾಲ್ ಆಪೋಸಿಟಲ್ಲಿ ಬಂದ್ಬಿಟ್ಟು ಬರ್ತಾ ಇರೋದು ಆಪೋಸಿಟಲ್ಲಿ. ಅದೆಲ್ಲ ಅಷ್ಟು ದೌಲತ್ತು ಬೇರೆ. ಹೌದು, ಎಷ್ಟು ಈಸಿ ಎಂಟ್ರ್ ಆಗುತ್ತೆ. ಹೋಗೋ, ನನ್ನ ಮುಖ ಏನು ನೋಡ್ತಾ ಇದ್ದೆ. ಜಾತ್ರೆ ಹೋಗಮ್ಮ. ಅಷ್ಟೊಂದು ಜಾಗ ಐತಲ್ಲೋ, ಗ್ಯಾಪೆಲ್ಲ ಹೊಡಿಯಲ್ವಾ? ದೇರ್ ಅಫಿಷಿಯಲಿ ಇನ್ ಇಂಡಿಯಾ ಗಾಯ್ಸ್. ಯಾಕಂದರೆ ನೇಪಾಲ್ ಸಿಮ್ ವರ್ಕ್ ಆಗ್ತಾಯಿಲ್ಲ. ಸೊ ಗಾಯ್ಸ್, ಯು ಫೈನಲಿ ಎಂಟರ್ಡ್ ಇಂಡಿಯಾ. ನೇಪಾಲ್ಗೆ ಗುಡ್ ಬೈ ಆಯಿತು. ಬಟ್ ಈ ಕಡೆ ಏನು ಚೆಕಿಂಗ್ ಇಲ್ಲ, ಏನಿಲ್ಲ ಗುರು. ಸುಮ್ಮನೆ ನಾನು ಡ್ರೋನ್ಗೆ ಎಲ್ಲೆಲ್ಲ ಬಚ್ಚಿಡ್ತಾ ಇದ್ದೆ. ಚೆಕಿಂಗ್ ಇಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಓಡಿಸ್ಕೊಂಬಂದ್ಬಿಟ್ಟೆ ಒಳಗಡೆ. ಸೊ ನಾವು ಯಾರು ಇಂಡಿಯನ್ ಆಯಿಲಲ್ಲಿ ಫುಲ್ ಟ್ಯಾಂಕು ಮಾಡಿಸಾಯ್ತು. ನಾವು ನೆಕ್ಸ್ಟ್ ಸ್ಟಾಪ್ ಇಸ್ ನಾಗ್ಪುರ್. Bye Nepal. Nepal was very good to me. See you in the next time. We are in India. We are heading back home. Today's target is Nagpur. Nagpurಗೆ ಇನ್ನು 1090 ಕಿಲೋಮೀಟರ್ಸ್ ಇದೆ. ನಾವು ಆಲ್ರೆಡಿ 150 ಕಿಲೋಮೀಟರ್ಸ್ ಅಲ್ಲಿ ಕಾಟ್ಮಂಡು ಇಂದ ರಕ್ಸಾರ್ಗೆ ಬಂದಿದ್ದೀವಿ. ಸೊ ಟೋಟಲ್ಲು ಇವತ್ತೇನು ಒಂದು 1250 ಕಿಲೋಮೀಟರ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು. ಎಷ್ಟಾಗುತ್ತೆ ನೋಡೋಣ ಬನ್ನಿ. ಓಕೆ ಗಾಯ್ಸ್, ಇಲ್ಲಿ ನಮ್ಮ ಲಂಚ್ ಮಾಡಿದ್ರಿ. ಒಂದು ಥಾಲಿ ತೊಗೊಂಡು ಥಾಲಿನ ಖಾಲಿ ಮಾಡಿ ಒಂದು ಕೋಕ್ ಕೊಡ್ಬಿಟ್ಟು ಲಿವಿಂಗ್ ಫ್ರಮ್ ಹಿಯರ್. ಇನ್ನೂ ಎಷ್ಟಿದೆ ಗೊತ್ತಾ? 850 ಕಿಲೋಮೀಟರ್ಸ್. ನೋಡೋಣ ಹೆಸರು ಹೋಗೋಕ್ಕಾಗುತ್ತೆ ಅಂತ. ಇದ್ರ ಬ್ಯಾಟ್ರಿನೂ ಕಮ್ಮಿ, ಆಮೇಲೆ ಸ್ಪೇಸು ಕಮ್ಮಿ. ಹೆಲ್ಮೆಟಿಂದ ಬೀಗ್ ತೆಗ್ದುಬಿಟ್ಟೆ. ಸೊ ವಿಂಡ್ ಅಷ್ಟು ಕ್ಯಾಚ್ ಆಗೋಲ್ಲ. ಇವಾಗ ತಣ್ಣಗಿದೆ, ಮೂವಿಂಗಲ್ಲೇ ತಣ್ಣಗಿರುತ್ತೆ. ನೋಡಿ ಇವರು 37-40 ಡಿಗ್ರೀಸ್ ಇದೆ ಗುರು ಇಲ್ಲಿ. ವಾರಣಾಸಿ ಹತ್ರ ಇದ್ದೀನಿ ಇವಾಗ. ವಾರಣಾಸಿ ರೀಚ್ ಆಗಿಲ್ಲ. ವಾರಣಾಸಿಗೆ ಇನ್ನೊಂದು ಸ್ವಲ್ಪ ದೂರ ಇದೆ. ವಾ. ಸೊ ಟೈಮ್ ಇವಾಗ 6 ಗಂಟೆ ಆಗ್ತಾ ಬಂತು. ಇನ್ನು ನಮಗೆ 681 ಕಿಲೋಮೀಟರ್ಸ್ ಹೋಗಬೇಕಾಗಿದೆ. ಅಯ್ಯೋ ಅಪ್ಪ, ಓಡಿಸ್ತಾನೆ ಇದ್ದೀನಿ, ಆದರೆ ಕಿಲೋಮೀಟ್ರ್ ಕಮ್ಮಿ ಆಗ್ತಾನೆ ಇಲ್ಲ. ಸೊ ಗಾಯ್ಸ್, ಇಲ್ಲಿ ನಮ್ಮ ಡಿನ್ನರ್ ಮುಗೀತು. ಏನೋ ದ ಜೋಪಾಲ್ ಡಾಬಾ ಅಂತೆ. ಜೋಪಾಲ್ ಡಾಬಾ ತಂದೂರಿ ರೋಟಿ ಆ್ಯಂಡ್ ಚಿಕನ್ ಕೋಲಾಪುರಿ. ಅಲ್ಲಿ ಉಪ್ಪೇ ಇಲ್ಲ. ಉಪ್ಪು ಹಾಕ್ಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ವಿ ಆರ್ ಆಫ್.
ಸೊ ನಾಗ್ಪುರ್ಗೆ ಹೋಗ್ತಾ ಇಲ್ಲ. ವಿ ಆಲ್ರೆಡಿ ಕವರ್ಡ್ ಸಮ್ 750 ಕಿಲೋಮೀಟರ್ಸ್ ಫ್ರಮ್ ನೇಪಾಲ್. ಸೊ ಇಲ್ಲೇ ರೇವಾ ಅಂತ ಒಂದು ಊರಿದೆ. ಸೊ 5 ಕಿಲೋಮೀಟರ್ಸು 7 ಕಿಲೋಮೀಟರ್ಸಲ್ಲಿ ಇಲ್ಲೇ ಸ್ಟೇ ಇವತ್ತು. ಯಾಕಂದರೆ ಆಲ್ರೆಡಿ 8:30 ಆಗೋಗಿದೆ. ಡಿನ್ನರ್ ಸ್ವಲ್ಪ ಲೇಟ್ ಮಾಡಿದ್ರು ಕೊಡೋಕ್ಕೆ. ಸೊ ಇಲ್ಲಿ ರೇವಾಲಿ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಿಡಬೇಕು. ನಾಳೆನೂ ಅಷ್ಟೇ, ನಾಳೆ ಹೋಗಿ ರೀಚ್ ಆಗ್ತೀನಿ ಏನೋ ಡೌಟೇ. ಓಕೆ ಗಾಯ್ಸ್, ವಿ ಆರ್ ಲಿವಿಂಗ್ ಫ್ರಮ್ ಸಾಮ್ರಾಟ್ ರೆಸಿಡೆನ್ಸಿ, ಐ ಮೀನ್ ರೇವಾ MP. ಸೊ ಇಲ್ಲಿಂದ ಇವಾಗ ಬೆಳಗ್ಗೆ ಒಂದು ಟೀ ಹಾಕ್ಕೊಂಡು ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಹೈದ್ರಾಬಾದ್. ನಾಗ್ಪುರ್ ಮೇಲೆ ಹೋಗಬೇಕು. ಸೊ ಟೈಮ್ ಈಸ್ ಅರೌಂಡ್ ಐ ಥಿಂಕ್ 6:50 ಆಯಿತು ಗುರು. ಲೇಟ್ ಆಯಿತು ಆ್ಯಕ್ಚುಲಿ. 6 o'clock ಬಿಡಬೇಕಾಗಿತ್ತು ನಾನು. ಪೆಟ್ರೋಲು ಇನ್ನು 210 ಕಿಲೋಮೀಟರ್ಸ್ ತೋರಿಸೋದು ರೇಂಜು. ಸೊ ಪೆಟ್ರೋಲ್ ಇದೆ. ಹೊರಗಡೆ ಅದು ನನ್ನ ರೂಟ್ ಇತ್ತೆ. ದಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಏನು ಮಾಡ್ತಾರೆ ಬಾಯ್ಸ್, ಫೋಟೋಗ್ರಫಿ ಮಾಡ್ತಾರೆ. ಕನೆಕ್ಟ್ ಇಲ್ಲಿದೆ ಸಾಂಗ್. ನೆನ್ನೆ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ 30 ಓಡಿಸಿರೋದು. ಬೆಳಿಗ್ಗೆ ಟೈರ್ ಪ್ರೆಷರ್ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲ 42 ಇದೆ. ಎಲ್ಲ ಬಿಸಿಲಿಗೆ, ಟೈರ್ ಹೀಟಿಗೆ, ಫ್ರಿಕ್ಷನ್ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಹೋಪ್ಫುಲಿ ಆರ್ ಲಾಸ್ಟ್ ಡೇ ಆರ್ ಲಾಸ್ಟ್ ಡೇ ಆಫ್ ದ Nepal, next stop Nepal adventure series that is going on in my channel. ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ನೇಪಾಳಲ್ಲಿ ಏನೇನೆಲ್ಲ ಆಟ ಆಡ್ಕೊಂಡು ಬಂದಿದ್ದೀವಿ ಅಂತ ಎಲ್ಲ ಕಡೆ ಸೆಂಡಿಟ್. ಸೊ ದಿಸ್ ಇಸ್ ದ ಫೈನಲ್ ಪಾರ್ಟ್ ಆಫ್ ದ ಸೀರೀಸ್, ರಿಟರ್ನಿಂಗ್ ಹೋಮ್. ಸೀರೀಸ್ ಅದು ಸೂಪರ್ ಆಗೋಯ್ತು, ಏನೋ ಪ್ರಾಬ್ಲಮ್ ಇಲ್ಲ. ನೇಪಾಲ್ ಇಸ್ ನೆಕ್ಸ್ಟ್ ಲೆವೆಲ್ ಗೈಸ್. ಮಾಡಿ ಮಜಾ ಮಾಡಿ. ಆ್ಯಂಡ್ ದ ಹೈಲೈಟ್ ಇಸ್ ದಿಸ್ ಇಸ್ ಫುಲ್ಲಿ ಸೋಲೋ ಟ್ರಿಪ್. ಜೊತೆಗೆ ಯಾರೂ ಇಲ್ಲ, ಜಸ್ಟ್ ಮೀ ಆ್ಯಂಡ್ ಮೈ ಬೈಕ್ ರೇಜ್. ಸೊ ಲೆಟ್ಸ್ ಗೋ. ಹೋಗಿ ಸಕ್ಸಸ್ಫುಲ್ ಆಗಿ ರೈಟ್ನ ಎಂಡ್ ಮಾಡೋಣ. ವೈಸ್ ಇಲ್ಲಿ ಪಾಸ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನು ಗುರು ಈ ರೇಂಜಿಗಿದೆ ಇಲ್ಲಿ. ಆ್ಯಕ್ಚುಲಿ ಯಾವುದೋ ಒಂದು ಸೂಪರ್ ಫಾಲ್ಸ್ ಇದೆ. ಆಬ್ವಿಯಸ್ಲಿ ನಾಟ್ ವಿಸಿಟಿಂಗ್, ಯಾಕಂದರೆ ಮ್ಯಾಪಲ್ಲಿ ರೇವಾ ಅಂತ ಹೊಡೆದ್ಬಿಟ್ಟು ಅಲ್ಲಿ ಪ್ಲೇಸ್ ಇನ್ಫೋ ನೋಡಿದ್ರೆ ತೋರಿಸುತ್ತೆ ಅದು ಫಾಲ್ಸ್ ಥರ. ಇವಾಗ ನಾನು ಗೋ ಹೋಮ್ ಮೂಡಲ್ಲಿದ್ದೀನಿ, ಎಕ್ಸ್ಪ್ಲೋರೇಷನ್ ಮೂಡಲಿಲ್ಲ. ಜಸ್ಟ್ ಗೋಯಿಂಗ್ ಹೋಮ್ ಅಷ್ಟೇ. ಗಾಯ್ಸ್ ಇವಾಗ ನಾಗ್ಪುರ್ ಹತ್ರ ಇದ್ದೀನಿ. 100 ಕಿಲೋಮೀಟರ್ಸ್ನೇ ಇದೆ ಅನ್ಸುತ್ತೆ ನಾಗ್ಪುರ ಹತ್ರ ಒಂದು ಪೆಂಚ್ ಅಂತ ಒಂದು ಫಾರೆಸ್ಟ್ ಬರುತ್ತೆ, ಹತ್ರ ಇದ್ದೀನಿ. ಅದು ಇಲ್ಲದೆ ನನ್ನ ನೆಂಟ್ರಿಗೆ ಒಂದು ಬ್ಯಾಟ್ರಿ ಖತಮ್ ಆಗಿಬಿಟ್ಟಿದೆ. ಅದಕ್ಕೆ ಇಲ್ಲಿಂದ ತೊಗೊಂಡು ಹಾಕ್ಕೊಂಡಿದ್ದೀನಿ ಚಾರ್ಜಿಂಗ್ಗೆ. ನೋಡೋಣ ಚಾರ್ಜ್ ಆಗುತ್ತೆ ಹಂಗೆ ಅಂತ. MP ರೋಡ್ಸ್ ಹೈವೇ ಅಲ್ಲಿ ಸೈಲೆನ್ಸರ್ ಫೆಲ್ ಡೌನ್, ಕ್ಲ್ಯಾಂಪ್ ಮುರಿದೋಗಿ ಗ್ಯಾಸ್ಕೆಟ್ ಮೆಲ್ಟ್ ಆಗಿ ಸೈಲೆನ್ಸರ್ ಬಿದ್ದೋದು ಕೆಳಗಡೆ. ನೇಪಾಳಲ್ಲಿ ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಬೈಕ್ನ. ಅವರ್ MP ರೋಡ್ಸ್ ಬ್ರೋಕೆಟ್. ಸೊ ಇದನ್ನ ಹೆಂಗೆ ಇಟ್ಕೊಂಡು ಹೋಗ್ಬೇಕು. ಬಟ್ ಸೌಂಡ್ ಇವಾಗ ಹೆವಿಯಾಗಿ ಬರ್ತಾಯಿದೆ. ಸಿಟಿ ಒಳಗಡೆ ಏನಾದರೂ ಕಾಮಿಡಿ ಆಗೋದು ಗೊತ್ತಿಲ್ಲ. ಸೊ ಐ ಆಮ್ ಜಸ್ಟ್ ಬಿಫೋರ್ ಹೈದ್ರಾಬಾದ್. ಒಂದು 300 ಕಿಲೋಮೀಟರ್ಸ್ ಇದೆ ಹೈದ್ರಾಬಾದ್ಗೆ. ಸೊ ಹೈದ್ರಾಬಾದ್ ರೀಚ್ ಆದಮೇಲೆ ದಾಟಿದ್ಮೇಲೆ ಸ್ಟೇ ಆಗ್ತೀನಿ. ಬಟ್ ಇಲ್ಲಿ ಲಂಚ್ ಮಾಡಿಕೊಂಡು ಆನ್ ದಿ ವೇಲ್ ಇದೇ ಸಿಕ್ಕಿದ್ದು, ಬೇರೆ ಇರಲಿಲ್ಲ. ಸೊ ಇಲ್ಲೇ ಲಂಚ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಲೆಟ್ಸ್ ಕಂಟಿನ್ಯೂ ಅ ಜರ್ನಿ ಗೈಸ್.
ಇನ್ನೂ ಸೇಫಾಗಿ ಮನೆಗೆ ಹೋಗ್ಬೇಕು, ಏನು ಬಿದೋಗುತ್ತೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಎಲ್ಲರೂ ರಿಯಾಕ್ಷನ್ ನೋಡಬೇಕು, ಅವ್ರು ಎಲ್ಲ ತಿರುಗಿ ನೋಡ್ತಾರೆ. ಟ್ರೂಲಿ ಅಬ್ನಾರ್ಷಿಯಸ್ ಸೌಂಡ್. ಶೂಟ್ ಮಾಡಿದ್ರೆ ಹೆಂಗೆ ಪಾಪ ಆಗುತ್ತೆ ನೋಡಿ. ಟ್ರಿಪ್ ಸ್ಟಾರ್ಟ್ ಆಗಿ 5000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಒಂದು 700 ಕಿಲೋಮೀಟರ್ಸ್ ರಿಮೈನಿಂಗ್ ಟು ರೀಚ್ ಹೋಮ್. ಲಾಂಗೆಸ್ಟ್ ಟ್ರಿಪ್ ಯಾವಾಗ 5000 ಕಿಲೋಮೀಟರ್ ಟ್ರಿಪ್ ನೋಡಿ ಸನ್ಸೆಟ್. ಕ್ರೇಜಿ ಕ್ರೇಜಿ ಅಂದ್ಬಿಟ್ಟು ಮುಂದೆ ಎತ್ಕೊಂಡು ಇಟ್ಕೊಡ್ತೀನಿ ನಾವು. Guys, this is our final day of our next stop Nepal adventure series. So finally I am leaving from Shadnagar. This comes after Hyderabad. I am going to Bengaluru. ಮನೆಗೆ ಹೋಗ್ತಾ ಇದ್ದೀನಿ. So this is the hotel I stayed in, Hotel Hanuman ಏನೋ ಇದು ಲಾವಣ್ಯ ಅಂತ ಹಾಕಿದೆ. ಚೆನ್ನಾಗಿತ್ತು, ಪರವಾಗಿಲ್ಲ, ಡೀಸೆಂಟ್. ಹೇಳ್ಕೊಳ್ಳೋ ಥರ ಏನು ದೊಡ್ಡದಾಗಿಲ್ಲ, ಬಟ್ ನಾಟ್ ಬ್ಯಾಡ್ ಆಲ್ಸೋ. ಸೊ ರೇಜ್ ಇಸ್ ಆಲ್ ಪ್ಯಾಕ್ಡ್ ಅಪ್. ಸೈಲೆನ್ಸರ್ ಇಲ್ಲೇ ಇದೆ ನೋಡಿ. ಸೊ ಫೈನಲ್ ಡೇ ನಮ್ಮ ಸೀರೀಸ್ ಮುಗಿಸ್ತಾ ಇದ್ದೀವಿ. ಸೊ ಸೇಫಾಗಿ ಹೋಗಿ ಮನೆಗೆ ಹೋಗಿ ಎಲ್ಲ ಖತಮ್ ಮಾಡ್ತೀನಿ. ಸೊ ಒಂದು ಟೀ ಹಾಕ್ಕೊಂಡು ಲೆಟ್ಸ್ ಹಿಟ್ ದ ರೋಡ್ ಗೈಸ್. ಬೆಳಗ್ಗೆ ಬೆಳಿಗ್ಗೆ ಏರಿಯಾ ವರ್ಸ್ Aisha. This is the final day of our next stop, Nepal Adventure Series. Finally, we are going home, guys. This was a solo ride from Bangalore to Nepal and from Nepal to Bangalore. And this is the final leg, Hyderabad. Inna ಸ್ವಲ್ಪ ಆಚೆ ಇದೀನಿ, ಶಾದ್ನಗರ್ ಅಂತ. From there to Bangalore, Google shows 529 kilometers, 9 hours ಆಗುತ್ತೆ ಅಂತ ಹೇಳ್ತಾ ಇದೆ. So ಬನ್ನಿ ಹೋಗೋಣ. Let's end this epic journey. Lots of memories, lots of trails, lots of solo travels, and lots of missing fucking turns. ಏನೋ ಸೌಂಡ್ ಅಷ್ಟು ಅಧ್ವಾನವಾಗಿ ಬರ್ತಾಯಿದೆ ಅಂದರೆ ಏನಿಲ್ಲ, ಸೈಲೆನ್ಸರ್ ಬಿದ್ದೋಗ್ಬಿಡ್ತು. ನೇಪಾಳಲ್ಲಿ ಎಂತ ಆಫ್ ರೋಡಲ್ಲಿ ಚುಚ್ಕೊಂಬಂದೆ, ಗಾಡಿಗೆ ಏನೂ ಆಗಿಲ್ಲ ಗುರು. ನಮ್ಮ ಮಧ್ಯಪ್ರದೇಶ್ ರೋಡ್ಸು ಒಂದು ಹೈವೇಯಲ್ಲಿ ಬಂದಿದ್ದು ತಗೋ ಸೈಲೆನ್ಸರ್ ಟಮಾರ್ ಕ್ಲಾಂಪ್ ಹೊಡೆದೋಯ್ತು. ಸೊ ಅದಕ್ಕೆ ಇಷ್ಟು ದರಿದ್ರವಾಗಿ ಸೌಂಡ್ ಬರ್ತದೆ. ಅಷ್ಟು ಚೆನ್ನಾಗಿಲ್ಲ ಇದು. ಅದು ಕ್ಯಾಟ್ ಬೇರೆ ರಿಮೂವ್ ಮಾಡಿದ್ದೀನಾ. ದ ಸೌಂಡ್ ಇಸ್ ನಾಟ್ ಸೊ ಗುಡ್, ನಾಟ್ ಪ್ಲೆಸೆಂಟ್, ಇಟ್ಸ್ ಸಮ್ವಾಟ್ ಅಬ್ನಾಕ್ಸಿಯಸ್. ಸೊ ಬನ್ನಿ, ಒನ್ಸ್ ವಿ ಹಿಟ್ ದ ಹೈವೇ ದೆನ್ ಐ ಥಿಂಕ್ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಗಿಬಿಡುತ್ತೆ.
ಥಿಂಕ್ ವಿಲ್ ಕಮ್ಮಿಂಗ್ ಅಂದರೆ ಟ್ರಿಪ್ ಸ್ಟಾರ್ಟ್ ಆದಾಗ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಐ ಥಿಂಕ್ ಐ ಡಿಡ್ ಇಟ್ ಇನ್ 7 hours ಏನೋ 7 or 6 or 7 hours ಅಲೋ ಮಾಡಿದೆ. ಅವಾಗ ಟೈಮ್ ಲೈನ್ ನೋಡಬೇಕು ಗೂಗಲ್ ಮ್ಯಾಪ್ಸಲ್ಲಿ. ಸೊ ಎಸ್ಟರ್ಡೇ ವಾಸ್ 1 kilometer, ಸೊ 1 kilometer ಅಂತ ನೋಡಿ 1000 kilometer ರೈಡು. ಗೊತ್ತಾಗಲೇ ಇಲ್ಲ ಗುರು, ಏನೋ ಎಫೆಕ್ಟ್ ಹೆಚ್ಕೊಂಡು ಬಂದೆ. ಸೊ ಟುಡೇ ವಾಂಟ್ ಬಿ ಸೋ ಹೆಕ್ಟಿಕ್ ಅಂತ. ಅಂದರೆ ಟುಡೇ ಇಸ್ ಮಂಡೇ ಅಲ್ವಾ, ನಾವು ಹೋಗಿ ಲಾಗಿನ್ ಬೇರೆ ಹಾಕ್ಬೇಕು ಗುರು, ಅದೊಂದು ತಲೆನೋವಿದೆ. ಓಕೆ, ಸೊ ಲೆಟ್ಸ್ ಗೋ, ಲೆಟ್ಸ್ ಹಿಟ್ ದ ರೋಡ್. ಬ್ಯಾಂಗ್ಳೂರಲ್ಲಿ ಪೊಲೀಸ್ ಸಿಗಾಕೊಳ್ಳದೆ ಮಳೆಗೆ ಹೋದರೆ ಸಾಕು ಗುರು, ಇಲ್ಲ ಅವ್ರಿಗೆ ಬೇರೆ ಹೋಗ್ಬಿಟ್ಟು ದೊಡ್ಡ ಕಟ್ಟಬೇಕು. ಅದು ಬೀಸ್ಟ್ ಗುರು, ಇವರು ಹೆಂಗೆ ಓಡ್ತದೆ ಗೊತ್ತಾ. ಓಕೆ, ಸನ್ರೈಸು ಆಗ್ತಾಯಿದೆ, ಸನ್ರೈಸ್ ಆಗ್ಬಿಟ್ಟಿದೆ. ಗುಡ್ ಸನ್ರೈಸ್. ಫೈನಲ್ ಡೇ ಬ್ರೇಕ್ಫಾಸ್ಟ್ ನೋಡಿ ಹೆಂಗಿದೆ, ಪೂರಿ. ಓಕೆ, ನಂದಿಕಾ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ದೋಸೆ ಟೀ ಹಾಕ್ಕೊಂಡು ಯರ್ ಆಫ್ ಟುವರ್ಡ್ಸ್ ಬ್ಯಾಂಗಲೂರ್. ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಎಲ್ಲ ಭಯ ಬಿದ್ದುಬಿಡ್ತಾರೆ ನೋಡಿ ಸೌಂಡ್ ಕೇಳಿ. ಓಕೆ, ಇಲ್ಲಿ ಶೆಲ್ಲಲ್ಲಿ 1400 ಹಾಕ್ಸಿದ್ದೀನಿ. 1 or 2 ಗುರು ಇಲ್ಲಿ ರೇಟು. ಅಲ್ಲಿ ನಾರ್ಮಲ್ ಇಂಡಿಯನ್ ಆಯಿಲ್ ಪೆಟ್ರೋಲೇ $110 ಇತ್ತು. ಇಲ್ಲೊಂದು ಇದು ಹಿಡ್ಕೊಂಡು ಇಲ್ಲಿಂದ ಹೊರಡೋದೆ. ಅದಕ್ಕೆ ಸೌಂಡ್ ಹಂಗೆ ಬರ್ತಾಯಿದೆ. One eternity later. Guys, we are on the final stretch. ಇನ್ನು ಒಂದು 3.7 kilometers ಇದೆ ಮನೆಗೆ. Then our ride is officially done. ಆ್ಯಂಡ್ ನೆಕ್ಸ್ಟ್ ಹಾರ್ಡ್ ಪಾರ್ಟ್ ಏನಂದರೆ ಕುತ್ಕೊಂಡು ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಕ್ತೀನಿ ಗೈಸ್, ನೋಡ್ತಾಯಿರಿ. ಟು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ, ರಾಜೇಶ್ ಮೋಕ್ ಅಂತ. ಸೊ ಅದೇ ಗೈಸ್, ನೆಕ್ಸ್ಟ್ ಅಡ್ವೆಂಚರಿಗೆ ಹೋಗೋ ಪ್ಲ್ಯಾನ್ ಮಾಡಬೇಕು. ಸದ್ಯಕ್ಕೆ ನೇಪಾಲ್ ಮುಗಿದಿದೆ, ನೆಕ್ಸ್ಟ್ ಎಲ್ಲಿ ಅಂತ ಯೋಚನೆ ಮಾಡಿ ಹೇಳ್ತೀನಿ. ನೋಡ್ತಾಯಿರಿ, ಸ್ಟೇ ಟ್ಯೂನ್, ಮೋರ್ ಅಡ್ವೆಂಚರ್ಸ್ ಟು ಕಮ್. ಟೋಟಲ್ ನೇಪಾಲ್ ರೈಡ್ 5819 kilometers. Yep. Let's see. Trip 1, 93 hours, 62 kilometers average. Yeah, this is stats guys. Bike is at 38,523.